ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮನಸ್ಸು ಕಲೆಕ್ಷನ್ಸ್ ಅಂತ ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ. ಇಲ್ಲೇ ಇರೋದದು ಬಡ್ಡಿಹಳ್ಳಿ, ರಿಂಗ್ ರೋಡಲ್ಲಿ ಬಡ್ಡಿಹಳ್ಳಿಯಲ್ಲಿ. ಅಲ್ಲಿಗೆ ಹೋಗಿದ್ದೆ ಇವತ್ತು. ಏನೋ ಒಂದು ಸ್ವಲ್ಪ ಒಂದು ಮದುವೆ ಫಂಕ್ಷನ್ ಇತ್ತು, ಅದಕ್ಕೆ ಒಡವೆ ಏನೋ ಒಂದು ಸ್ವಲ್ಪ ವಾಲೆ ಥರ ಅಂದ್ಬಿಟ್ಟು ಹೋಗಿದ್ದೆ. ನನಗೆ ಗ್ಯಾರಂಟಿ ವಾಲೆ, ಮದುವೆಗೆ ಹೋಗ್ಬೇಕಲ್ಲ ಹಾಕ್ಕೊಂಡು, ಅದಕ್ಕೆ ಥರನ ಅಂತ ಹೋಗಿದ್ದೆ. ಹಂಗೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂದೆ. ಅವರು ಮಾಡ್ಕೊಳ್ಳಿ ಮೇಡಮ್ ಅಂದರು. ನಮ್ಮ ಸಬ್ಸ್ಕ್ರೈಬರ್ ಆದ್ರು ಅವರು ನಮ್ಮ ಚಾನಲ್ಗೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಗಡಿ ಎಲ್ಲ ಚೆನ್ನಾಗೈತೆ. ಆಮೇಲೆ ಒಳ್ಳೊಳ್ಳೆ ಐಟಮ್ಸ್ ಇಟ್ಟವ್ರೆ ಎಲ್ಲ. ಪ್ರತಿಯೊಂದು ಈ ಕಡೆ ಈ ಕಡೆ ಪೆಟ್ಟಿಕೋಟು ಮತ್ತು ನೈಟಿ ಮತ್ತು ಡ್ರೆಸ್ಸು, ಪ್ರತಿಯೊಂದು ಐಟಮ್ ಇಟ್ಟವ್ರೆ ಈ ಕಡೆ ಎಲ್ಲ. ದೊಡ್ಡದಾಗೈತೆ ಅಂಗಡಿ, ಚೆನ್ನಾಗೈತೆ. ಇನ್ನೆಲ್ಲ ಅದು ಇದು ಐಟಮ್ ಇಟ್ಟಿದ್ರು, ಹಾಗೆ ಎಲ್ಲ ವೀಡಿಯೋ ಮಾಡ್ಕೊತಿದ್ದೀನಿ. ನೋಡಿ, ನನ್ನ ವೀಡಿಯೋದಲ್ಲಿದೆ. ನಿಮ್ಮ ಎಲ್ಲ ಥರದ ಐಟಮು ಇಲ್ಲೇ ಸಿಗುತ್ತೆ. ನಾನು ಯಲ್ಲಾಪುರದಲ್ಲಿದ್ದಾಗ ತಗೊಂಬರ್ತಿದ್ದೆ. ಯಲ್ಲಾಪುರದಲ್ಲಿ ಒಂದು ಅಂಗಡಿಗೆ ಹೋದೆ, ತಪ್ಪು ತಿಳ್ಕೊಬೇಡ್ರಿ. ಏನಪ್ಪ ಅಂದರೆ ಒಂದು ಅಂಗಡೀಲಿ ನಾನು ಮಾಮೂಲಿ ಅಲ್ಲಿದ್ದಾಗ ಅಲ್ಲಿ ತರ್ತಾ ಇದ್ದಿದ್ದು ಅಂಗಡಿನೇ ಅದು. ಒಂದು ವೀಡಿಯೋ ಮಾಡ್ಕೊತೀನಿ ಅಕ್ಕ ಅಂತ ಅಂದರೆ, ಬೇಡ ನಮ್ಮ ವೀಡಿಯೋ ಮಾಡಿ ನೀವು ಹಾಕಬೇಡಿ ಅಂದರು ಅವರು. ವೀಡಿಯೋ ಮಾಡ್ಕೋಬೇಡಿ ನಮ್ಮ ಅಂಗಡಿನ ಅಂದರೆ, ಯಾಕಂದರೆ ಅಂಗಡಿ ದೃಷ್ಟಿ ಆಗ್ಬಿಡುತ್ತಂತೆ, ನಮಗೆ ಗೊತ್ತಿಲ್ಲ. ಇವಾಗ ಅಂಗಡಿ ಅಂದಮೇಲೆ ಸಾವಿರಾರು ಜನ ಅಂದರೆ ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತೈತಲ್ಲಿ, ಅದಕ್ಕೋಸ್ಕರ ಹಂಗಂದರು. ಅವ್ರಿಗೇನೋ ಅನ್ನಿಸ್ತೋ ಗೊತ್ತಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ನೋಡಿ, ಇವರು ವೀಡಿಯೋ ಮಾಡ್ಕೊಳ್ಳಿ ಅಂದರು. ಯಾಕಂದರೆ ಒಂದು ಅಂಗಡಿ ವೀಡಿಯೋ ಮಾಡಿದ್ರೆ ಜನ ಬರ್ತಿರ್ತಾರಲ್ವ. ಒಳ್ಳೊಳ್ಳೆ ಐಟಮ್ ಐತೆ, ಎಲ್ಲ ಚೆನ್ನಾಗೈತೆ ಐಟಮ್ಮು. ಹೆಣ್ಮಕ್ಳಿಗೆ ಆಗೋ ಅಂಥ ಐಟಮ್ ಎಲ್ಲ ಐತೆ. ನೋಡಿ, ಎಲ್ಲ ಸ್ಟಿಕ್ಕರ್ಗಳು ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ. ಈ ಥರ ಒಂದು ವೀಡಿಯೋ ಮಾಡಾಕಿದ್ರೆ ಒಳ್ಳೇದಾಗಲಿ ಅವ್ರಿಗೂ ಪಾಪ. ಅವ್ರ ಬ್ಯಾಂಗಲ್ ಸ್ಟೋರು ಒಳ್ಳೇದಾಗಲಿ. ಅವರು ಪಾಪ ಕಷ್ಟಪಟ್ಟು ಬಿಗ್ನೆಸ್ ಮಾಡ್ತಿರ್ತಾರಲ್ವ. ಎಂಥವ್ರಿಗೂ ಕಷ್ಟ ಇದ್ದೇ ಇರುತ್ತೆ, ಬಿಗ್ನೆಸ್ ಮಾಡೋರಿಗೆಲ್ಲ ಕಷ್ಟನೇ ಇವಾಗ ಈಗಿನ ರೇಟ್ಗಳಲ್ಲೆಲ್ಲ ಪಾಪ ಅಂತ ಹೇಗೋ ಮಾಡ್ತಿರ್ತಾರೆ. ನಾವು ಒಂದು ವೀಡಿಯೋ ಮಾಡಿ ಒಳ್ಳೆ ರೀತಿಲಿ ಹೋಗಬೇಕು, ಒಳ್ಳೆ ರೀತಿಲಿ ತರಬೇಕು, ಒಳ್ಳೆ ರೀತಿಲಿ ಒಂದು ವೀಡಿಯೋ ಮಾಡಿ ಹಾಕಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ವೀಡಿಯೋ ಹಾಕಬೇಡಿ ಅಂತಾರೆ. ನಾನೇ ಅಂಥವ್ರಿಗೆಲ್ಲ ಬಲವಂತ ಮಾಡಿ ನಾನು ಹಾಕೋಕ್ಕೆ ಹೋಗಲ್ಲ. ನೋಡಿ, ಇವರು ಎಲ್ಲ ಥರದ ಬಳೆ ಐಟಮ್ಮು ಎಲ್ಲ ಐತೆ. ನೋಡಿ, ಬಾಕ್ಸ್ ಬಳೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಬೇಕಾದ ವಸ್ತುಗಳೆಲ್ಲ ಸಿಗುತ್ತಿಲ್ಲಿ. ನೋಡಿ, ಈ ಕಡೆ ಎಲ್ಲ ಚೆನ್ನಾಗಿತ್ತು ಐಟಮ್ ಎಲ್ಲ. ಇವೆಲ್ಲ ತಗೊಳ್ಳಲ್ಲ, ಆದರೂ ಒಂದು ವೀಡಿಯೋದಲ್ಲಿ ಇರುತ್ತಲ್ವ, ಎಲ್ಲ ನೋಡ್ಕೊಳ್ಳಿ ಹೋಗಿ. ಬೇರೆ ಬೇರೆ ಕಡೆ ಎಲ್ಲ MG ರೋಡ್ಗೆಲ್ಲ ಹೋಗೋ ಬದಲು ಇಲ್ಲೇ ವ್ಯಾಪಾರ ಆದರೆ ಅವ್ರಿಗೂ ಒಂದು ಉದ್ಯೋಗ ಆಗುತ್ತೆ. ನೋಡಿ, ಈ ಥರ ಎಲ್ಲ ಗಾಜಿನ ಬಳೆ, ಆಮೇಲೆ ಗ್ರೀನ್ ಬಳೆ ಪ್ರತಿಯೊಂದು ಐತೆ ಇಲ್ಲಿ. ಅವರು ಅಷ್ಟೇ, ಅಂಗಡಿ ಓನರು ಒಳ್ಳೆಯವರು ಪಾಪ, ಏನು ಹಂಗೇನು ಇದು ಮಾಡಲ್ಲ. ಈಗ ಬಿಗ್ನೆಸ್ ಮಾಡಿದ್ಮೇಲೆ ಎಲ್ಲರಿಗೂ ತಾಳ್ಮೆ ಇದ್ದೇ ಇರುತ್ತಲ್ವ, ಹಾಗಾಗಿ ಅದು ಅಷ್ಟೇ. ನೋಡಿ, ಈ ಕಡೆ ಇದು ಲಕ್ಷ್ಮೀ ಸರ ಅಂತೆ. ಇವೆಲ್ಲ ಕಾಸ್ಟ್ಲಿ ಐಟಮು, ಚೆನ್ನಾಗಿರುತ್ತೆ. ಡಿಸೈನ್ ಚೆನ್ನಾಗೈತೆ ಸರದ್ದು. ನಾನು ಅದನ್ನು ವೀಡಿಯೋ ಮಾಡ್ಕೊತಿದ್ದೆ. ಬಾಕ್ಸ್ ಎಲ್ಲ ಜರುಗಿಸ್ತು ಬಂದು. ನೋಡಿ, ತೋರ್ಸೋಕ್ಕೋಸ್ಕರ ಬಾಕ್ಸ್ ಎಲ್ಲ ಜರುಗಿಸ್ತು. ಸಖತ್ತಾಗಿತ್ತು. ನನ್ನ ಹತ್ರ ಯಾವಾಗಾದರೂ ಅಮೌಂಟ್ ಜಾಸ್ತಿ ಇದ್ದಾಗ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದೊಂದು ಸರ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಮದ್ವೆಗೆ ಹಾಕ್ಕೊಂಡೋದ್ರೆ, ಫಂಕ್ಷನ್ಗಳ್ಗೆ ಹಾಕ್ಕೊಂಡೋದ್ರೆ ನಾವು ಬಂಗಾರದಂತೂ ಹಾಕ್ಕೊಳಕ್ಕಾಗಲ್ಲ ಈ ರೈಟ್ಗಳಲ್ಲಿ. ನಮ್ಮಂಥವರೆಲ್ಲ ಬರೀ ಇಂಥವು ಹಾಕ್ಕೋಬೇಕಷ್ಟೇ. ಏನೋ ಇರೋರು ಹಾಕ್ಕೋಬೋದು ಬಂಗಾರದ ಒಡವೆಗಳು. ನಮ್ಮಂಥವರೆಲ್ಲ ಇದನ್ನೇ ಹಾಕ್ಕೊಳ್ಳೋದು. ನಾವೆಲ್ಲ ಇದರಲ್ಲೇ ಎಡಿಟ್ ಆಗಿಬಿಟ್ಟಿದ್ದೀವಿ, ಹಾಗಾಗಿ ನಮಗಿದೇ ಸರಿ. ನೋಡಿ, ಈ ಕಡೆ ಎಲ್ಲ ಗ್ಯಾರಂಟಿ ಸರ, ವಾಲೆ, ಬಾಳೆ, ಮತ್ತು ಈ ಕಡೆಗೆಲ್ಲ ಬಳೆಗಳವೆ, ಆ ಕಡೆಗೆಲ್ಲ ವಾಲೆಗಳೈತೆ. ಚೆನ್ನಾಗಿರೋ ಐಟಮ್ ಎಲ್ಲ ಇಟ್ಟವ್ರೆ. ನೋಡಿ, ಅವ್ರ ಹೆಸರು ಅವರು ಏನು ಪಾಪ ಮಾತಾಡಲಿಲ್ಲ. ಮಾಡ್ಕೊಳ್ಳಿ ಮೇಡಮ್ ಅಂದರು ನನ್ನ ವೀಡಿಯೋನ. ಇಂಥ ಅಂಗಡಿಗಳಿಗೆಲ್ಲ ಹೋಗಿ ಏನೋ ಒಂದು ತಗೊಂಡ್ರೆ, ನಾವು ಏನೋ ಒಂದು ತಗೊಂಬಂದ್ರೆ ಅವ್ರಿಗೂ ಒಂದು ಒಳ್ಳೇದಾಗ್ತೈತಲ್ವ. ನೋಡಿ, ಇವರೇ ಸುಪ್ರಿಯಾ ಅಂತ ಅಂಗಡಿ ಓನರು, ನನ್ನ ಸಬ್ಸ್ಕ್ರೈಬರ್ ಆದರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನೋಡಿ, ನಾನು ಇದು ಸೇರಿ 2 ಬ್ಯಾಂಗಲ್ ಸ್ಟೋರ್ನ ನಾನು ವೀಡಿಯೋ ಮಾಡಿದ್ದೀನಿ. ಹೋಗಬೇಕು ಅಂದರೆ ಚಿಕ್ಕ ಪುಟ್ಟ ಬ್ಯಾಂಗಲ್ ಸ್ಟೋರ್ಗೆ ಹೋದರೆ ಅವ್ರಿಗೂ ಪಾಪ ಒಂದು ಬಿಗ್ನೆಸ್ ಆಗುತ್ತೆ. ನಮ್ಮಂಥವ್ರು ಹೋದರೆ ಒಂದು ವ್ಯಾಪಾರ ಮಾಡಿದ್ರೆ ಅವ್ರಿಗೂ ಏನೋ ಒಂದು ಆಗುತ್ತೆ. ಆ ಥರ ಹೋಗಬೇಕು ನಾವು. ದೊಡ್ಡ ಅಂಗಡಿಗಳಿಗೆಲ್ಲ ಇವಾಗ MG ರೋಡಲ್ಲಿ ದೊಡ್ಡ ಅಂಗಡಿ ಅಷ್ಟು ದೂರ ನಾವೆಲ್ಲ ಹೋಗಲ್ಲ. ನಾನು ತಗೊಂಡೆ ವಾಲೆ, ಬಳೆ ತಗೊಳ್ಳಿಲ್ಲ, ವಾಲೆ ಮತ್ತು
ಸುತ್ತು ಮಾಟಿ ಥರ ತಗೊಂಡೆ ನೋಡಿ. ಈ ಥರ ತಗೊಂಡಿದ್ದೀನಿ ನಾನು, ತಗೊಂಬಂದೆ ಮನೆಗೆ. ನೋಡಿ ಈ ಥರ ತಗೊಂಡಿದ್ದೀನಿ. ಡಿಸೈನ್ ಲಕ್ಷ್ಮಿ ಡಿಸೈನ್ ಅಂತಿದು ತಗೊಂಡಿದ್ದೀನಿ. ನನಗೆ ಜಾಸ್ತಿ ಆಗಲ್ಲ ಇವನ್ನ ಇಟ್ಕೊಂಡ್ರೆ, ಹಾಗೂ ಎಲ್ಲ ಫಂಕ್ಷನ್ಗೆ ಅಂತ ತಗೊಂಡಿದ್ದೀನಿ ಅಷ್ಟೇ. ನನಗೆ ಜಾಸ್ತಿ ಇಟ್ಕೊಂಬಿಟ್ರೆ ಕಿವಿಯೆಲ್ಲ ಗಾಯ ಆಗ್ಬಿಡುತ್ತೆ ನನಗೆ. ನೋಡಿ ಡಿಸೈನ್ ಚೆನ್ನಾಗೈತಾ, ನಾನು ತಗೊಂಡಿದ್ದೀನಿ ಈ ಥರ. ಎಷ್ಟು ಚೆನ್ನಾಗೈತೆ, ನನಗೆ ಇಷ್ಟ ಆಯ್ತಿದು. ಕೆಂಪು ಕಲ್ಲು ಕೆಂಪದು ಬಂದೈತೆ. ಇದು ಒಂಥರ ಮಾಟಿ ಡಿಸೈನ್ ಬಂದೈತೆ. ಇಟ್ಕೊಂಡಾಗ ವೀಡಿಯೋ ಮಾಡಾಕ್ತೀನಿ. ಇದು ಸ್ಟಿಕ್ಕರ್ ಎಲ್ಲ ತಗೊಂಬಂದೆ. ನಾನು ಈ ಥರ ಕ್ಲಿಪ್ಪು ನನ್ನ ಕೂರ್ಲಿಲ್ವಲ್ಲ ನನಗೆ ಜಾಸ್ತಿ, ಹಂಗಾಗಿ ಈ ಥರದ್ದೇ ಸ್ಟಿಕ್ಕರೆಲ್ಲ ಇಡೋದು ನಾನು. ಇದೆಲ್ಲ ನನ್ನ ಮದುವೆಗೆ ಈ ಥರದಿದ್ದ ಐಟಮ್ಮು. ಹಂಗೆ ಒಂದು ರಾಧಾಕೃಷ್ಣನ ಫೋಟೋ ತಂದಿದ್ದೆ, ಅದನ್ನು ಇಟ್ಟಿದ್ದೀನಿ ಫ್ರಿಜ್ ಮೇಲೆ. ಚೆನ್ನಾಗಿ ಕಾಣಿಸ್ತಾಯ್ತಾ ರಾಧಾಕೃಷ್ಣನ ಫೋಟೋ. ಯಾಕೋ ತುಂಬ ಇಷ್ಟ ಆಯಿತು. ನಾನು ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ ಮನೇಲಿ ಇಡಬೇಕು ಅಂತ. ಅಂದರೆ ಸಿಂಗಲ್ ಫೋಟೋ ಇಡಬಾರ್ದಂತೆ, ಕೃಷ್ಣಂದು ಒಂದು ಇಡಬಾರ್ದಂತೆ, ರಾಧೆದು ಒಂದು ಇಡಬಾರ್ದಂತೆ, ಎರಡು ಜೋಡಿಲಿರಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾವ್ರಲ್ವ ರಾಧಾಕೃಷ್ಣ. ನೋಡಿ ಎಷ್ಟು ಚೆನ್ನಾಗವ್ರೆ. ನನಗೆ ತುಂಬ ದಿನದ ಆಸೆ, ತಂದಿಟ್ಟಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮಿಂದ ನಾವೇನೂ ಕೇಳಲ್ಲ, ಒಂದು ಸಬ್ಸ್ಕ್ರೈಬರು ಒಂದು ಲೈಕ್ ಅಷ್ಟೇ ಕೇಳೋದು. ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ದು ಇವತ್ತು ಗುರುವಾರದ ಪೂಜೆ ಈ ಥರ ಮಾಡಿದ್ದೀನಿ. ಪೂಜೆ ಮಾಡಿದಾಗೆಲ್ಲ ಹಾಕ್ತಾನೆ ಇರ್ತೀನಿ ವೀಡಿಯೋನ. ಇವತ್ತು ರಾಧಾಕೃಷ್ಣನ ಫೋಟೋ ಎಲ್ಲ ಇಟ್ಟು ಪೂಜೆ ಎಲ್ಲ ರಾಧಾಕೃಷ್ಣನ ಫೋಟೋ ಪೂಜೆ ಮಾಡಿಲ್ಲ, ನಮ್ಮ ಮನೆ ಪೂಜೆ ಅಷ್ಟೇ. ಧನ್ಯವಾದ.